ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿಂದು ಟ್ರಾನ್ಸ್ಜೆಂಡರ್ ಸಮುದಾಯದವರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ರು. ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಹಕ್ಕುಗಳನ್ನ ಮೊಟಕುಗೊಳಿಸುವ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ತಿದ್ದುಪಡಿ ಕಾಯ್ದೆ 2026 ಹಿಂಪಡೆಯಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯಲ್ಲಿ ಟ್ರಾನ್ಸ್ಜೆಂಡರ್ಗಳ ಮೇಲಾಗುತ್ತಿರುವ ತಾರತಮ್ಯವನ್ನ ನಿಲ್ಲಿಸುವಂತೆ ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಕಿರಣ್ ಬೇಡಿ ಮತ್ತು ಚಿನ್ನು ಬೆಳಗಾವಿ ಸೇರಿದಂತೆ ಆಲ್ ಬೆಳಗಾವಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಚಳುವಳಿಯ ಅನೇಕ ಸದಸ್ಯರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಟ್ರಾನ್ಸ್ಜೆಂಡರ್ ಸಮುದಾಯವು ಎದುರಿಸುತ್ತಿರುವ ಸಮಸ್ಯೆಗಳನ್ನ ಸರ್ಕಾರ ಮತ್ತು ಸಾರ್ವಜನಿಕರ ಗಮನಕ್ಕೆ ತರಲು ಈ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಪ್ರಮುಖವಾಗಿ ಟ್ರಾನ್ಸ್ಜೆಂಡರ್ ತಿದ್ದುಪಡಿ ಕಾಯ್ದೆ 2026 ಹಿಂಪಡೆಯಬೇಕೆಂದು ಪ್ರತಿಭಟನಾಕಾರರು ತಮ್ಮ ಪ್ರಮುಖ ಬೇಡಿಕೆಯನ್ನಿಟ್ಟಿದ್ದಾರೆ. ಈ ತಿದ್ದುಪಡಿ ಕಾಯ್ದೆಯು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಹಕ್ಕುಗಳು, ಗೌರವ ಮತ್ತು ಗುರುತಿಗೆ ಧಕ್ಕೆ ತರುತ್ತವೆ ಎಂದು ಅವರು ಆರೋಪ ಮಾಡಿದ್ದಾರೆ. ಆದ್ದರಿಂದ ಈ ಕಾಯ್ದೆಯನ್ನ ತಕ್ಷಣವೇ ಹಿಂತೆಗೆದುಕೊಳ್ಳಬೇಕು ಮತ್ತು ಮುಂದಿನ ಯಾವುದೇ ನೀತಿಗಳನ್ನ ರೂಪಿಸುವ ಮುನ್ನ ಸಮುದಾಯದ ಸಲಹೆ ಪಡೆಯಬೇಕು ಎಂದು ಒತ್ತಾಯಿಸಿದ್ರು. ಇದಲ್ಲದೆ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು ಪ್ರಯೋಜನ ಪಡೆಯುವಲ್ಲಿ ತಾರತಮ್ಯ ಮತ್ತು ಅವಮಾನವನ್ನ ಎದುರಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಶಕ್ತಿ ಯೋಜನೆಯು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಒದಗಿಸುತ್ತದೆ. ಆದರೆ ಟ್ರಾನ್ಸ್ಜೆಂಡರ್ಗಳು ಈ ಯೋಜನೆಯ ಪ್ರಯೋಜನ ಪಡೆಯುವಲ್ಲಿ ತೊಂದರೆಗಳನ್ನ ಎದುರಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಸರ್ಕಾರವು ಕೂಡಲೇ ಈ ಸಮಸ್ಯೆಯನ್ನ ಪರಿಹರಿಸಬೇಕು ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಆಕ್ಟ್ ಅನ್ನ ಏನವರು ಕಾಯ್ದೆ ಅಡಿಯಲ್ಲಿ ಒಂದು ಬಳಸಿದಾರ, ಇದನ್ನ ಕಾಯ್ದೆ ಅಂತ ಮಾಡಿದಾರ. ಅದನ್ನ ರದ್ದು ಮಾಡ್ಬೇಕಂತ ಹೇಳ್ತಿದ್ವಿ. ತಿದ್ದುಪಡಿ ಅನ್ನೋಕ್ಕಿಂತ ರದ್ದನೆ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರ ಬೇಡಿಕೆ ಇದೆ. ಇದು ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಜಿಲ್ಲೆ ಮತ್ತು ರಾಜ್ಯ ಮತ್ತು ದೇಶಾದ್ಯಂತ ನಮ್ಮ ಒಂದು ಟ್ರಾನ್ಸ್ ಸಮುದಾಯದ ಒಂದು ಹೋರಾಟ ಇದೆ. ಸೊ ಈ ಹೋರಾಟದಲ್ಲಿ ಏನಿದೆ ಅಂತಂತಂದ್ರೆ ಉದ್ದೇಶ, ಯಾಕಂದ್ರೆ ನಾವೆಲ್ಲರೂ ಬೈ ಬರ್ತ್ ಆಗಿ ತಾಯಿ ಗರ್ಭದಿಂದ ಮಕ್ಕಳಾಗೇನೆ ಹುಟ್ತೀವಿ. ಬಟ್ ಮಕ್ಕಳಾದ್ಮೇಲೆ ನಾವು ಬೆಳೀತಾ ಬೆಳೀತಾ ನಮ್ಮ ಹಾರ್ಮೋನ್ಸ್ ಗಳ ಬದಲಾವಣೆಗಳಾಗುತ್ತೆ. ಬಟ್ ಹುಟ್ಟಬೇಕಾದ್ರೆ ಶಾರೀರಿಕವಾಗಿ ನಾವ್ ಏನ್ ಮಗುವಾಗಿ ಹುಟ್ಟಿರ್ತೀವೋ ಅದೇ ಶರೀರ ಇರುತ್ತೆ. ಹುಟ್ಟಿದ ಮೇಲೆ ಆಸ್ ಇಟ್ ಈಸ್ ಅವ್ರ ಕೆಲವೊಂದು ರೀತಿ ಕನ್ವರ್ಟ್ ಆಗ್ಬಹುದು. ಬಟ್ ಇವತ್ತಿನ ದಿವಸ ನೋಡಿ, ಯಾಕಂದ್ರೆ ಈ ಒಂದು ಸರ್ಕಾರ, ಯಾಕಂದ್ರೆ ಇದು ನಾನು ಕೇಂದ್ರ ಸರ್ಕಾರಕ್ಕೆ ಇದೊಂದು ನನ್ನ ಒಂದು ಅನುಮೋದನೆಯನ್ನು ಇಡ್ತಾ ಇದ್ದೀನಿ. ಅಲ್ಲಿ ನಿಮ್ಮಲ್ಲಿ ಇವತ್ತ ಹೆಣ್ಣನ್ನ ನೀವು ಹೆಣ್ಣು ಅದಿರಿಲ್ಲ ಅಂತ ಮೆಡಿಕಲ್ ಚೆಕ್ ಮಾಡಿಸಿದೀರಾ, ಅಥವಾ ಗಂಡನ ನೀವು ಸಾಕಷ್ಟು ಪಾರ್ಲಿಮೆಂಟ್ ಇಷ್ಟೊಂದು ಪುರುಷರಿದ್ದಾಗ ನೀವು ಪುರುಷರಿದ್ದೀರಿ ಅಂತ ನೀವು ಏನಾದ್ರು ಮೆಡಿಕಲ್ ಚೆಕ್ಅಪ್ ಮಾಡಿದೀರಾ? ಹಾಗೆ ಯಾವ ಆಧಾರದ ಮೇಲೆ? ಯಾಕಂದ್ರೆ ನೀವು ಇಂಥ ಧಕ್ಕೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಮೂಲಭೂತ ಹಕ್ಕುಗಳಲ್ಲಿರುವಂತಹ ಒಂದು ಸ್ವಾತಂತ್ರ್ಯ, ಘನತೆ, ಗೌರವ, ಸಮಾನತೆ, ಈ ನಮ್ಮ ಹಕ್ಕುಗಳು, ನಾವು ಭಾರತದ ಪ್ರಜೆಗಳು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನಮ್ಮನ್ನ ಏನಂತ ಕನ್ಸಿಡರ್ ಮಾಡ್ಕೊಂಡಿದ್ದೀರಾ ನೀವು? ನೀವು ಮಾಡ್ಬೇಕಾಗಿದ್ರೆ ಎಷ್ಟೋ ವರ್ಷಗಳಿಂದ ನಿಮಗೆ ನಿಮ್ಗೆ ಇಷ್ಟು ಅನುಮೋದನೆ ಇದೆ, ನಿಮ್ಮ ಹೆಸರು ಬಜೆಟ್ ಅಲ್ಲಿ ಇಷ್ಟಿದೆ, ಟ್ರಾನ್ಸ್ ಸಮುದಾಯದ ಬೆಳವಣಿಗೆ ಅಂತಿದ್ರಿ. ಇಲ್ಲಿವರೆಗೂ ಒಂದು ರೂಪಾಯಿನ ಟ್ರಾನ್ಸ್ ಸಮುದಾಯಕ್ಕೆ ಯಾವುದೇ ತರದ ಒಂದು ಬೆನಿಫಿಟ್ಸ್ ಇಲ್ಲ, ಬೆಳವಣಿಗೆ ಇಲ್ಲ. ಆದ್ರೂ ಇವತ್ತಿನ ದಿವಸ ಏನ್ ಮಾಡ್ತಾ ಇದೀರಂತಂದ್ರ, ಒಂದು ತಾಯಿನೇ ತನ್ನ ಭಾರತಮಯ ಮಕ್ಕಳನ್ನ, ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜೆಗಳು, ನಮ್ಮನ್ನ ನೀವು ಸಪರೇಟ್ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನೀವು ಮಾಡ್ಬೇಕಾದ್ರೆ ಬೇಕಾದಷ್ಟು ಕೆಲ್ಸಗಳು ಉಳಿದಿದೆ. ಸರ್, ತಿದ್ದುಪಡಿ ಮಾಡ್ಬೇಕಂತ ಹೇಳಿ ನಮ್ದು ಯಾರ್ದು ಅವಕಾಶನ ಕೊಡಂಗಿಲ್ಲ ನಾವ್ ಯಾರು. ಯಾಕಂದ್ರೆ ಈ ತಿದ್ದುಪಡಿ ಒಂದ್ ಹೆಣ್ಣಿಗೆ ಆದ್ರೂ ಚೆಕಪ್ ಮಾಡೋದು ಅವಕಾಶನೇ ಯಾರಿಗೂ ಕೊಟ್ಟಿಲ್ಲ. ಇನ್ನು ನಾವ್ ಹೆಂಗ್ ಚೆಕಪ್ ಮಾಡಿಸ್ಕೊತೀವಿ? ಯಾಕಂದ್ರೆ ನಮ್ ಸಮಾಜ ಐತಿದ, ಒಂದ್ ಹೆಣ್ಣಿಗೂ ಚೆಕ್ ಮಾಡೋದು ಯಾರಿಗೂ ಅರ್ಹತೆ ಇಲ್ಲ, ಒಂದ್ ಗಂಡಿಗೂ ಚೆಕ್ ಮಾಡೋ ಅರ್ಹತೆ ಇಲ್ಲ. ಈಗ ನಾವು ಸಿರಿ ಕಳೆದ್ ನಿಲ್ಬೋದ? ನನಗ್ ಐತೆ. ಯಾಕಂದ್ರೆ ನನ್ನ ಸರ್ಜರಿಗಳನ್ನ ಮಾಡಿಸ್ಕೊಂಡೇನೆ. ನನ್ ಹಿಂದಿರೋ ಸಮಾಜಕ್ಕೆ ಆಗಂಗಿಲ್ಲ ಇದ. ನಾನ್ ನಿಲ್ಬೋದು, ನನ್ ಸಿರಿ ಕಳದ್ ನಾನ್ ನಿಲ್ಬೋದ, ನನ್ ಟ್ರಾನ್ಸ್ ಅಂತೇಳಿ. ಅದು ನನ್ನ ಸಮಾಜ ಒಳಗು ಇನ್ನೂ ಒಂದ್ ಅವಕಾಶಗಳು. ಪಾಪ ಒಬ್ರ ಜೋಗಪ್ಪಗಳವ್ರು ಯಾಕಂದ್ರೆ ಆಪರೇಷನ್ ಮಾಡಿಸ್ಕೊಂಗಿಲ್ಲ, ಒಬ್ರು ಮಾಡಿಸ್ಕೊಳ್ತಾರ. ಹೆಂಗ್ ಅಂತೇಳಿ ಚೆಕ್ ಮಾಡಿಸ್ಕೊಳ್ಳೋದು ಹೇಳ್ರಿ? ಭಾವನೆಗಳ್ರಿ ಇದ. ಏನ್ ಹಾರ್ಮೋನ್ಸ್ ಏನ್ ಅನ್ನೋದು ಯಾರಿಗೂ ಗೊತ್ತಿಲ್ಲ.
ನಮ್ ಭಾವನೆಗಳಿಂದ ನಾವು ಸಿರಿ ಉಟ್ಕೊಂಡಿವಿ. ಹಾರ್ಮೋನ್ ಸಂಬಂಧ ಇನ್ನೊಬ್ರ ಇದು ಲೈಂಗಿಕ ಹೆಂಗ್ ಬೇಕಾದ್ ನಾವ್ ಮಾಡ್ಬೋದು. ಆದ್ರೆ ಈ ತರಾನು ಇವ್ರು ಸರ್ಕಾರದವ್ರು ನಮ್ಗ ಮಾಡ್ಕೊಟ್ಟಿದ್ ಬಾಳ ತಪ್ಪೈತಿ. ಅಂದ್ರೆ ನಿಮ್ ಭಾವನೆ ಧಕ್ಕೆ ಬರುತ್ತಾ? ಹಾ, ನಮ್ ಭಾವನೆಗಳಿಗೆ ಧಕ್ಕೆ ಬರ್ತೈತ್ರಿ. ಯಾಕಂದ್ರ ಎಲ್ಲೋ ಏನೋ ಮಾಡುವಾಗ ನಮ್ಗೆ ಇನ್ನು ಕಾನೂನುಗಳೊಳಗ ನಮ್ಗೆ ಇರಾಕ್ ಮನಿಗಳು ಕೊಟ್ಟಿಲ್ಲ. ಹಾ, ಇದನ್ನ ನೋಡಿಲ್ಲ. ನಮ್ಗೆ ರೇಷನ್ ಇನ್ನೋರ್ಗು ನಾವು ರೇಷನ್ ತಿಂದಿಲ್ಲ, ಒಬ್ರು ರೇಷನ್ ತಿಂದಿಲ್ಲ ಯಾರ್ದು. ಅದನ್ನ ಸೌಲಭ್ಯಗಳು ಕೊಡ್ರಿ. ಇದನ್ನ ಏನ್ ಚೆಕಪ್ ಮಾಡಿ ಏನ್ ಸಿಗೋದೈತಿ ಹೇಳ್ರಿ ಅವ್ರಿಗೆ. ಚೆಕಪ್ ಮಾಡಾಕದಾರಲ್ಲ. ನಮ್ಗೆ ಇರಾಕ್ ಒಂದ್ ಮನಿ ಇಲ್ಲ. ನಾವ್ ಎಲ್ಲಿ ರಸ್ತೆ ಒಳಗ್ ಬೀಳ್ತೀವಿ ಒಂದೊಂದ್ ದಿವಸ, ಎಲ್ಲೆಲ್ಲಿ ಇರ್ತೀವಿ. ಯಾರನ್ನ ನಮ್ನ ಹೋಗಿ ಒಂದೊಂದ್ ಗುರು ಘೋಷಗಳು ಓದ್ ನಮ್ ಜೋಪಾನ ಮಾಡ್ಯಾರ. ಅದನ್ನ ನೋಡಿದ್ರೆ ಸರ್ಕಾರ ಈಗ ಚೆಕಪ್ ಮಾಡ್ಸಕ್ ನಿಲ್ತಾರ. लड़ेंगे हम लड़ेंगे